ಬಗೆ ವಿಧ ವಿಧ ಥರ ಥರ ರುಚಿ ರುಚಿ ಸಾವಿರ ಭಾವದ ಸ್ವಾದವಿದೆ. ಕದಲಿಸಿ ಎಗರಿಸಿ ಬರಹವ ಬದಲಿಸಿ ದೇವರು ಮಾಡುವ ಎಲ್ಲ ಬಗೆ. ಬರೀ ಖಾಲಿ ಹಾಳೆಯಂತೆ ತೋರೋ ಪುಸ್ತಕ ಗುಟ್ಟಾಗಿಯೇ ಇಟ್ಟು ಬರೆದ ವಿಧಿ ಜಾತಕ. ಹುಡುಕುತ್ತ ಹುಡುಕುತ್ತ ಕೆದಕುತ್ತ ಕುಳಿತರೆ ಏನಿದೆ ಸುಖ. ಕಥೆ ಕೇಳೆ ಕೇಳೆ ಹಂಸ ಎಲ್ಲೋ ಹುಟ್ಟು ಎಲ್ಲೋ ವಾಸ. ನವರಸಗಳ ಸಂತೆಯಲ್ಲಿ ಭಾವನೆಗಳು ಮಾರಾಟಕ್ಕಿವೆ. ಎಲ್ಲ ಸ್ವಾದ ನೀಡಬಲ್ಲ ಬ್ರಾಹ್ಮಿನ್ಸ್ ಕೆಫೆ, ಬ್ರಾಹ್ಮಿನ್ಸ್ ಕೆಫೆ. ಪಂಡಿತರ ನಮಸ್ಕಾರ. ಗಂಡ್ಮಗು ಆಗಿದೆ ನಿಮಗೆ. ಆಹಾ, ಎಂಥ ಸಂತೋಷವಾದ ವಿಚಾರ ಹೇಳಿದ್ರಿ. ನಾನು ಭವಿಷ್ಯ ಹೇಳಿದ ಮೇಲೆ ಅದು ಸುಳ್ಳಾಗೋದಕ್ಕೆ ಸಾಧ್ಯನೇ ಇಲ್ಲ. ಎಲ್ಲಿದ್ದಾಳ ನನ್ನ ಹೆಂಡತಿ? ಶಾಂತ, ಎಂಥ ಸುದಿನ ಇವತ್ತು. ನಗು, ಯಾಕೆ ಈ ರೀತಿ ಕಣ್ಣಲ್ಲಿ ನೀರು? ಕುಡಿಲಿ, ನನ್ನ ಮಗನ್ ಕುಡಿಲಿ. ಕೊಡು, ಬಾಲ 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 ಅಲ್ಲಲ್ಲಲ್ಲಲ್ಲಲ್ಲ. ನಾನು ಹೇಳಿರ್ಲಿಲ್ವಾ ಶಾಂತ, ನಿನಗೆ ಗಂಡು ಮಗುನೇ ಹುಟ್ಟೋದು ಅಂತ? ಈಗ ನಿನಗೆ ನನ್ನ ಮಾತಲ್ಲಿ ನಂಬಿಕೆ ಬಂತ? ಶಾಂತ, ನನ್ನ ಮಗ ಯಾವ ಸಮಯಕ್ಕೆ ಹುಟ್ಟುತ್ತಾನೆ ಅನ್ನೋದನ್ನ ಕೂಡ ನಾನು ಸರಿಯಾಗಿ ಬರೆದಿಟ್ಟಿದ್ದೆ. ನಾನು ಬರೆದಿಟ್ಟಿದ್ದ ಹಾಗೆ ರಾಶಿ, ನಕ್ಷತ್ರ, ಫಲ ಇದು ಯಾವುದೂ ತಪ್ಪದೇ ಇರೋ ಹಾಗೆ ನೀನು ಈ ನನ್ನ ಮಗನಿಗೆ ಜನ್ಮ ಕೊಟ್ಟಿದ್ಯಾ. ಶಾಂತ, ಈ ನಿನ್ನ ಮಗನ ಕುಂಡಲಿನ ಕೂಡ ನಾನು ಬರೆದಿಟ್ಟಾಗೋಯ್ತು. ನಿನಗೆ ಗೊತ್ತಾ, ಇವನು ನನಗಿಂತ ದೊಡ್ಡ ವೇದ ಪಾರಂಗತನಾಗ್ತಾನೆ ನೋಡು. ಇದು ಈ ವಿನಾಯಕ ಪಂಡಿತನ ಮಾತು. 100ಕ್ಕೆ 100 ಸತ್ಯ ಆಗತ್ತೆ. ಆಡದ ಮೇಲೆ ಸುಳ್ಳಾಗೋದಕ್ಕೆ ಸಾಧ್ಯನೇ ಇಲ್ಲ. ಈ ನನ್ನ ಮಗ ಯಾವ ಎತ್ತರಕ್ಕೆ ಬೆಳಿತಾನೆ ಅಂತ ನೀನೇ ನೋಡ್ತಾ ಇರು.
ನನ್ನ ಮಗ ನನಗಿಂತ ಚೆನ್ನಾಗಿ ವೇದ ಉಪನಿಷತ್ತು ಎಲ್ಲವನ್ನ ಅರ್ಪಿಸ್ಕೊಂಡಿದ್ದಾನೆ. ಸಂಪ್ರದಾಯ ಸಂಸ್ಕೃತಿ ಅನ್ನೋದು ಅವನಿಗೆ ರಕ್ತದಲ್ಲೇ ಹರಿದು ಬಂದಿದೆ. ಅವನು ಬರ್ತಾ ಇದ್ರೆ ಎಂತೆಂಥ ಜನಗಳು ಕೂಡ ತಲೆಬಾಗಿ ನಮಸ್ಕಾರ ಮಾಡಬೇಕು ಅಂತ ತೇಜಸ್ಸು ಅವನು. ಎಷ್ಟೇ ಜನ ಇರಲಿ, ವಾದಕ್ಕೆ ನಿಂತರೆ ಎಂಥವ್ರನ್ನ ಬೇಕಾದರೂ ಎದುರಿಸ್ತಾನೆ. ಅವನ ತಿಳುವಳಿಕೆ ಮುಂದೆ ಶತ್ರುಗಳು ಕೂಡ ತಲೆಬಾಗಬೇಕು. ಜಪ ತಪ ಅನುಷ್ಠಾನಗಳಲ್ಲಿ ಯಾವತ್ತೂ ಶ್ರದ್ಧೆ ಕಳ್ಕೊಂಡವನಲ್ಲ. ಪೂಜೆ ಅರ್ಚನೆ ಆರತಿಗಳನ್ನ ತಪ್ಪಿಸ್ತವನೇ ಅಲ್ಲ. ಇಷ್ಟರ ಮೇಲೆ ಅವನು ಯೋಗದಲ್ಲಿ ಕೂಡ ಪ್ರಾವೀಣ್ಯತೆಯನ್ನು ಸಾಧಿಸಿದಾನಲ್ಲ, ಅದೇ ನನಗೆ ಹೆಮ್ಮೆ. ಮನೆಯಿಂದ ಹೊರಗೆ ಹೋಗಬೇಕಂದ್ರೆ ಅಪ್ಪನ ಕಾಲಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತೆಗೊಳ್ಳದೆ ಹೊರಗು ಕಾಲಿಡೋನೇ ಅಲ್ಲ. ಇಂಥ ಸಂಸ್ಕಾರ ಅವನಿಗೆ ಅವನ ಹುಟ್ಟಿನಿಂದಾನೇ ಬಂದಿದೆ. ಯಾಕೆ ಅಂದರೆ ಅವನು ನನ್ನ ಮಗ. ನೋಡೋದಕ್ಕೆ ಎಷ್ಟೇ ಪ್ರಶಾಂತವಾಗಿ ಕಂಡ್ರು ಇದು ಒಂದು ಭಯಂಕರವಾದ ಜ್ವಾಲಾಮುಖಿ ಮೇಲೆ ನಿಂತಿದೆ. ಸತ್ಯ ಅನ್ನೋ ಆ ಜ್ವಾಲಾಮುಖಿ ಸಿಡಿದು ಯಾವತ್ತೂ ಈ ಮನೆನ ಆಹುತಿ ತಗೊಂಡ್ಬಿಡುತ್ತೋ ಅನ್ನೋ ಹೆದರಿಕೆಯಲ್ಲಿ 23 ವರ್ಷಗಳನ್ನ ಕಳೆದುಬಿಟ್ಟಿದ್ದೀನಿ. ಇವತ್ತು ನನ್ನ ಮಗಳ 24ನೇ ಹುಟ್ಟುಹಬ್ಬ. ನನ್ನ ಮಗನ್ನ ನಾನು ಹೆತ್ತ ಮಗಳಿಗಿಂತ ಹೆಚ್ಚಾಗೆ ನೋಡ್ಕೊಂಡಿದ್ದೀನಿ. ತುಂಬ ಪ್ರೀತಿ ಆರೈಕೆಯಿಂದ ಬೆಳೆಸಿದ್ದೀನಿ. ನಾನು ನನ್ನ ಮಗನ ಮೇಲೆ ತೋರಿಸಿರೋ ಪ್ರೀತಿ ಆರೈಕೆಯಲ್ಲಿ 10 ಭಾಗನಾದರೂ ನನ್ನ ಮಗಳಿಗೆ ಸಿಕ್ಕಿರಲಿ ಅನ್ನೋದೇ ನನ್ನ ಪುಟ್ಟ ಆಸೆ ಭಗವಂತ. ಆ ನನ್ನ ಕಂದ ಎಲ್ಲಿದೆಯೋ, ಹೇಗಿದೆಯೋ, ಒಂದು ತಾಯಿ ದೃಷ್ಟಿಯಿಂದ ನೋಡೋದಾದ್ರೆ ಸತ್ತು ಹೋದ ಮಗುಗೆ ಒಂದೇ ಸಲ ಸಾವು, ಆದ್ರೆ ಕಳ್ಕೊಂಡಿರೋ ಮಗುಗೆ ನಿತ್ಯ ಸಾವು. ಯಾಕೆ ಭಗವಂತ, ಯಾಕೆ ನನಗೆ ಈ ಚಿತ್ರ ಹಿಂಸೆ? ಬೇಡ ಭಗವಂತ, ನನಗೆ ಶಿಕ್ಷೆ ಬೇಡ. ನನ್ನ ಗಂಡನ ಉಳಿಸ್ಕೋಬೇಕು ಅನ್ನೋ ಆತರದಲ್ಲಿ ನಾನೊಂದು ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದೀನಿ. ಆ ತಪ್ಪನ್ನ ತಿದ್ಕೊಳ್ಳೋಕ್ಕೆ ಒಂದು ಅವಕಾಶ ಕೊಡು. ನನ್ನ ಮಗಳು ಒಂದ್ಸಲ ನನ್ನ ಕಣ್ಮುಂದೆ ಬರೋ ಹಾಗೆ ಮಾಡು ಭಗವಂತ. ಇಷ್ಟು ವರ್ಷಗಳಿಂದ ನನ್ನ ಮಗಳು ಎಲ್ಲಿದ್ದಾಳೋ ಹೇಗಿದ್ದಾಳೋ ನನಗೆ ಗೊತ್ತಿಲ್ಲ. ಆದರೆ ಪ್ರತಿ ವರ್ಷ ಅವಳ ನೆನಪಲ್ಲಿ ಅವಳು ವಯಸ್ಸಿಗೆ ತಕ್ಕ ಹಾಗೆ ನಾನು ಒಂದೊಂದೇ ಬಟ್ಟೆನ ತೆಗೆದಿಡ್ತಾ ಬಂದಿದ್ದೀನಿ. ಈ ವರ್ಷ ಅದೇ ವಯಸ್ಸಿನ ಮಕ್ಕಳಿಗೆ ಈ ಬಟ್ಟೆಗಳನ್ನ ದಾನ ಕೊಡ್ತಾ ಇದ್ದೀನಿ. ನನ್ನ ಮಗಳಿಗೆ ಅರಿಶಿನ ಕುಂಕುಮ ಹಚ್ಚಿ ಮುದ್ದು ಮುದ್ದಾಗಿ ಅಲಂಕಾರ ಮಾಡಿ ಕೆನ್ನೆ ಸೌರಿ ಕಣ್ಣು ತುಂಬ ನೋಡಬೇಕು ಅಂತ ಅಂದ್ಕೊಂಡಿದ್ದೆ ಭಗವಂತ. ಈ ವಸ್ತ್ರದಾನದ ಪುಣ್ಯ ನೇರವಾಗಿ ಅವಳಿಗೆ ಸಲ್ಲೋ ಹಾಗೆ ಮಾಡುತ್ತಂದೆ. ಒಂದು ನಿಮಿಷ ಬರ್ತೀರಾ? ಒಂದು ನಿಮಿಷ. ಪಾಪ, ಆ ತಾಯಿ ಮುಖ ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ? ಆ ಹೆಣ್ಮಕ್ಳಿಗೆಲ್ಲ
ಎಷ್ಟು ಪ್ರೀತಿಯಿಂದ ಬಟ್ಟೆಗಳನ್ನ ಹಂಚ್ತಾ ಇದ್ದಾರೆ. ಅಮ್ಮ ಅಂದರೆ ನಿಜವಾದ ಅಮ್ಮ. ಕೆಲವು ತಾಯಂದ್ರನ್ನ ನೋಡಿದ್ರೆ ಕೈ ಎತ್ತಿ ಮುಗಿಬೇಕು ಅನಿಸುತ್ತೆ. ಇಂಥ ತಾಯಂದ್ರಿಂದಾನೇ ಭೂಮಿ ಮೇಲಿರೋ ಎಲ್ಲ ತಾಯಂದ್ರಿಗೂ ಇಷ್ಟೊಂದು ಗೌರವ ಬಂದಿರೋದು. ಅದು ಯಾಕೋ ಗೊತ್ತಿಲ್ಲ, ಈ ತಾಯಿನ ನೋಡ್ತಾ ಇದ್ರೆ ನನ್ನ ಕರಳು ಹಿಂದಂಗೆ ಆಗ್ತಾ ಇದೆ. ಇದೊಂದು ಉಳಿದ್ಬಿಟ್ಟಿದೆಯಲ್ಲ, ಯಾರಿಗೆ ಕೊಡ್ಲಿ? ಅಮ್ಮ ಮಗಳೇ, ಒಂದು ನಿಮಿಷ ಎಲ್ಲಿ ಬರ್ತೀಯಮ್ಮ? ಇದನ್ನು ತಗೊಳ್ತೀಯಾ? ಬೇಡಿಮ್ಮ, ದಾನ ಕೊಡ್ತಾ ಇದ್ದೀರಲ್ವಾ, ಯಾವುದಾದ್ರೂ ಬಡವರಿಗೆ ಕೊಡಿ. ನಿಮಗೂ ಸಂತೋಷ ಆಗುತ್ತೆ, ಅವ್ರಿಗೂ ಸಂತೋಷ ಆಗುತ್ತೆ. ಯಾಕೋ ಗೊತ್ತಿಲ್ಲಮ್ಮ, ಇದನ್ನ ನಿನಗೆ ಕೊಡಬೇಕು ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ದಯವಿಟ್ಟು ತಗೋಮ್ಮ. ನಾನು ಯಾಕಮ್ಮ ತಗೋಬೇಕು? ಅಷ್ಟಕ್ಕೂ ಇದನ್ನ ಯಾಕೆ ದಾನ ಮಾಡ್ತಿದ್ದೀರಾ? ನನ್ನ ಮಗಳಿಗೋಸ್ಕರ. ನನ್ನ ಮಗಳು ನನ್ನ ಜೊತೆನೇ ಇರ್ತಿದ್ರೆ ಅವಳಿಗೀಗ ನಿನ್ನಷ್ಟೇ ವಯಸ್ಸಾಗಿರ್ತಿತ್ತು. ಆದರೆ ಆ ವಿಧಿ ನನ್ನ ಮಗಳನ್ನ ನನ್ನಿಂದ ದೂರ ಮಾಡಿಬಿಡ್ತು. ಅವಳಿಗೋಸ್ಕರ ನಾನು ಈ ವಸ್ತ್ರದಾನ ಮಾಡ್ತಾ ಇದ್ದೀನಿ ಕಣಮ್ಮ. ಇವತ್ತು ಅವಳು ಹುಟ್ಟಿದ ದಿನ. ಕಣ್ಣಿಗೆ ಕಾಣದ ದೇವ್ರನ್ನ ಕಲ್ಲಿನ ರೂಪ ಕೊಟ್ಟು ಕಣ್ಣು ತುಂಬ ನೋಡ್ಕೊಳ್ಳೋ ಹಾಗೆ ಅವಳದೇ ವಯಸ್ಸಿನ ಕಂಡ ಹೆಣ್ಣು ಮಕ್ಕಳಲ್ಲಿ ನನ್ನ ಮಗಳನ್ನ ನೋಡ್ತಾ ಇರ್ತೀನಿ. ಇವತ್ತು ನೀನು ನನ್ನ ಮಗಳ ರೂಪದಲ್ಲಿ ನನ್ನ ಕಣ್ಣಿಗೆ ಕಾಣ್ತಾ ಇದೆಯಮ್ಮ. ದಯವಿಟ್ಟು ಬೇಡ ಅನ್ಬೇಡಮ್ಮ, ಪ್ಲೀಸ್ ತಗೋ. ಹೌದಮ್ಮ, ಅವಳ ನೆನಪಲ್ಲಿ ನಾನಿದನ್ನು ನಿನಗೆ ಕೊಡ್ತಾ ಇದ್ದೀನಿ. ನಿನ್ಗೇನಾದರೂ ಇಷ್ಟ ಆಗಲಿಲ್ಲ ಅಂದರೆ ಬೇರೆ ಯಾರಾದರೂ ಬಡವರಿಗೋ ಇನ್ಯಾರಿಗೋ ನೀನೇ ಕೊಟ್ಬಿಡು. ಸದ್ಯಕ್ಕೆ ಇದನ್ನ ನೀನೇ ಇಸ್ಕೊಳ್ಳಮ್ಮ. ಪಾಪ, ತನ್ನ ಮಗಳನ್ನ ಕಳ್ಕೊಂಡಿರೋ ತಾಯಿ ಅವ್ರ ಮಗಳನ್ನ ನನ್ನಲ್ಲಿ ನೋಡ್ತಾ ಇದ್ದಾರೆ. ನಾನು ಯಾಕೆ ಅವ್ರಿಗೆ ಬೇಸರ ಮಾಡಲಿ? ಥ್ಯಾಂಕ್ಸ್ ಮಾ, ನಾನಿನ್ನು ಹೊರಡ್ತೀನಿ. ಯೋಚನೆ ಮಾಡಬೇಡಿ ಮಾ, ನಾನಿದ್ದನ್ನು ಬೇರೆ ಯಾರಿಗೂ ಕೊಡೋದಿಲ್ಲ. ನಿಮ್ಮ ನೆನಪಲ್ಲಿ, ನಿಮ್ಮ ಮಗಳ ನೆನಪಲ್ಲಿ ನನ್ನ ಹತ್ರನೇ ಇಟ್ಕೋತೀನಿ. ಬರ್ತೀನಿ. ಥ್ಯಾಂಕ್ಸ್ ಅಮ್ಮ. ಅಮ್ಮ,
ವಾಟ್ ಎ ಕೋಇನ್ಸಿಡೆನ್ಸ್. ಇವತ್ತು ನಂದು ಸಹ ಹುಟ್ಟಿದಬ್ಬ. ಆದರೆ ನಮ್ಮಮ್ಮ ಯಾರಿಗೂ ಈ ಥರ ವಸ್ತ್ರದಾನ ಮಾಡ್ತಾ ಇಲ್ಲ. ಹಾಗೆ ಮಾಡೋ ಅಷ್ಟು ನಾವು ಅನುಕೂಲಸ್ಥರು ಅಲ್ಲ ಬಿಡಿ. ಅದು ಯಾಕೋ ಗೊತ್ತಿಲ್ಲ ಅಮ್ಮ. ಇವತ್ತು ನಾನು ಇದನ್ನು ನಿಮ್ಮ ಹತ್ರ ಇಸ್ಕೊಳ್ಳೋವಾಗ ನನಗೆ ತುಂಬ ಇಮೋಷ್ನಲ್ ಫೀಲ್ ಆಯಿತು. ನನಗೆ ಮುಂಚೆ ಯಾವತ್ತೂ ಈ ಥರ ಫೀಲ್ ಆಗಿರಲಿಲ್ಲ. ಯಾಕೆ ಅಂತ ಗೊತ್ತಿಲ್ಲ. ಓಕೆ, ನನ್ನ ಹುಟ್ಟಿದಬ್ಬ ದಿವಸ ನನಗೆ ಗಿಫ್ಟ್ ಕೊಡ್ತಾ ಇದ್ದೀರಾ, ನನಗೆ ತುಂಬ ಖುಷಿ ಆಯಿತು. ಅದರಲ್ಲೂ ನಿಮ್ಮ ಆಶೀರ್ವಾದ ಸಿಕ್ಕಿದ್ದು ನಂಗೆ ತುಂಬ ಖುಷಿ ಆಯಿತು. ನಾನು ಬರ್ತೀನಿ. ಏನಾಯ್ತು ನನಗೆ? ಯಾಕೆ ಹೀಗೆ ಮಾತೆ ಬರ್ದೇ ಇರೋಳ್ ಥರ ನಿಂತ್ಕೊಂಡ್ಬಿಟ್ಟೆ ನಾನು? ಆ ಹೆಣ್ಮಗು ಯಾರು? ಎಲ್ಲಿಂದ ಬಂದ್ಲು? ಅವಳು ತಲೆ ಸವರ್ತಿದ್ದ ಹಾಗೆ, ಅವಳನ್ನ ಮುಟ್ತಿದ್ದ ಹಾಗೆ ನನ್ನ ಮೈಯೆಲ್ಲ ಯಾಕೊಂಥರ ರೋಮಾಂಚನ ಆಗಿ ಜುಮ್ ಅನ್ನಿಸ್ಬಿಡ್ತು. ನನ್ನ ಮಗಳೇನಾದ್ರೂ ನನ್ನ ಜೊತೆ ಇರ್ತಿದ್ರೆ, ಅವಳಿಗೂ ಇದೇ ವಯಸ್ಸಾಗಿರೋದು, ನೋಡಕ್ಕೂ ಹೀಗೆ ಇರ್ತಿದ್ಲು. ಆದ್ರೆ ನನ್ನ ಮಗಳು ಎಲ್ಲಿ? ಅವಳು ಯಾಕೆ ನನ್ನ ಕಣ್ ಮುಂದೆ ಇನ್ನೂ ಬಂದಿಲ್ಲ? ಕಂಡ ಹೆಣ್ಮಕ್ಳನ್ನೆಲ್ಲ ನನ್ನ ಮಗಳೇ ಅಂತ ಹೇಳೋದನ್ನ ರೋಗ ಯಾವತ್ ನನ್ನಿಂದ ದೂರ ಆಗತ್ತೆ? ನನ್ನ ಈ ನೋವಿಗೆ ಯಾವತ್ ಪರಿಹಾರ ಸಿಗುತ್ತೆ? ಮಗಳಿಗೆ ಯಾವತ್ ಸಿಗ್ತಾನೆ?